ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನರ್ಸಿಂಗ್ ಮಾಸ್ಟರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತಂದ್ರೆ ಬ್ಲೂ ಪ್ರಿಂಟ್ ಬಗ್ಗೆ ಚರ್ಚೆ ಮಾಡೋಣ. ಯಾವ ಥರ ಐತೆ ಅಂತೇಳಿ ಚರ್ಚೆ ಮಾಡೋಣ. ಇವಾಗ ಅನಾಟಮಿ ಸಬ್ಜೆಕ್ಟ್ನ ನೋಡೋಣ ಯಾವ ಥರ ಐತೆ ಅಂತೇಳಿ. ಇವಾಗ ಫಸ್ಟ್ ಚಾಪ್ಟರ್ ಅಂದ್ರೆ 1ನೇ ಚಾಪ್ಟರ್. ಈಗ ಫೈನಲ್ ಮಾರ್ಕ್ಸ್ ಎಷ್ಟು ಐತೆ ಅಂದ್ರೆ 5 ಮಾರ್ಕ್ಸ್ ಐತಿ. ನೆಕ್ಸ್ಟ್ 2ನೇದ್ದು ಅದು ಕೂಡ 5, 3ನೇದ್ದು ಅದು ಕೂಡ 5, 4ನೇದ್ದು 2, 5ನೇದ್ದು 2, 6ನೇದ್ದು 1 ಮಾರ್ಕ್ಸ್, 7ನೇದ್ದು 10 ಮಾರ್ಕ್ಸ್, 8ನೇದ್ದು 5 ಮಾರ್ಕ್ಸ್, 9ಕ್ಕೂ 1 ಮಾರ್ಕ್ಸ್, 10ಕ್ಕೂ 1 ಮಾರ್ಕ್ಸ್. ಇವಾಗ ನೋಡೋಣ. ಇವಾಗ ಒಂದನೇದ್ದು ಲಾಂಗ್ ಆ್ಯಂಡ್ ಈಸಿ ಅಂದರೆ ಲಾಂಗ್ ಆನ್ಸರ್ 1 ಕ್ವಶನ್ 10 ಮಾರ್ಕ್ಸ್. ನೆಕ್ಸ್ಟ್ ಶಾರ್ಟ್ ಈಸಿ ಇದ್ರಾಗ 3 ಕ್ವಶನ್ 15 ಮಾರ್ಕ್ಸ್. ವೆರಿ ಶಾರ್ಟ್ ಆನ್ಸರ್ ಇದ್ರಾಗ 3 ಕ್ವಶನ್ 6 ಮಾರ್ಕ್ಸ್ ಅಂದ್ರೆ ಆಯಿತು. ನೆಕ್ಸ್ಟ್ MCQ ಇದ್ರಾಗ 6 ಕ್ವಶನ್ 6 ಮಾರ್ಕ್ಸ್, 1 ಮಾರ್ಕ್ಸ್. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು anatomical term and organization of the human body. ಇದ್ರಾಗ 2 MCQ 1 ಶಾರ್ಟ್ ಆನ್ಸರ್. ನೆಕ್ಸ್ಟ್ 2ನೇ ಚಾಪ್ಟರ್ ದ ರೆಸ್ಪಿರೇಟರಿ ಸಿಸ್ಟಮ್ 5 ಮಾರ್ಕ್ಸ್ ಕ್ವಶನ್ ಅಷ್ಟೇ. ದ ಡೈಜೆಸ್ಟಿವ್ ಸಿಸ್ಟಮ್ ಇದ್ರಾಗ 2 ಮಾರ್ಕ್ಸಿನ ಕ್ವಶನ್, ಒಂದೊಂದು ಶಾರ್ಟ್. ನೆಕ್ಸ್ಟ್ ದ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಪ್ಯಾಟಿಕ್ ಸಿಸ್ಟಮ್ 10 ಮಾರ್ಕ್ಸಿಂದ 1 ಕ್ವಶನ್, 5 ಮಾರ್ಕ್ಸಿಂದ 1 ಕ್ವಶನ್. ನೆಕ್ಸ್ಟ್ ದ ಎಂಡೋಕ್ರೈನ್ ಸಿಸ್ಟಮ್ ಇದ್ರಾಗ 1 MCQ ಅಷ್ಟೆ. ದ ಸೆನ್ಸರಿ ಆರ್ಗನ್ಸ್ ಇದ್ರಾಗೂ 1 MCQ. ದ ಮಸ್ಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ 10 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್. ದ ರೆನಲ್ ಸಿಸ್ಟಮ್ 1 ಶಾರ್ಟ್ ಆನ್ಸರ್, 2 ಮಾರ್ಕ್ಸ್ ಕ್ವಶನ್. ದ ರೀಪ್ರೊಡಕ್ಟಿವ್ ಸಿಸ್ಟಮ್ ಇದ್ರಾಗ 1 MCQ. ದ ನರ್ವಸ್ ಸಿಸ್ಟಮ್ 5 ಮಾರ್ಕ್ಸ್ ಕ್ವಶನ್, 1 MCQ. ಟೋಟಲ್ ಆಗಿ ಅನಾಟಮಿ ಸಬ್ಜೆಕ್ಟ್ ಮೇಲೆ 37 ಮಾರ್ಕ್ಸ್ ಬರ್ತದೆ. ಇವಾಗ ಟೈಪ್ಸ್ ಆಫ್ ಕ್ವಶನ್ ಅಂದ್ರೆ 4 ಥರ ತೆಗಿತಾರೆ ಕ್ವಶನ್. 1 ಲಾಂಗ್ ಆ್ಯಂಡ್ ಈಸಿ, 2ನೇದ್ದು ಶಾರ್ಟ್ ಆ್ಯಂಡ್ ಈಸಿ ಅಂದ್ರೆ 5 ಮಾರ್ಕ್ಸ್, 1 ವೆರಿ ಶಾರ್ಟ್ ಆನ್ಸರ್ಸ್, 1 MCQ. ಇವು 4 ಟೈಪ್ಸ್. ಈ 4 ಟೈಪ್ಸ್ನ ಯಾವ ಚಾಪ್ಟರ್ ಮೇಲೆ ತೆಗಿತಾರೆ, ಯಾವ ಥರ ಕ್ವಶನ್ 10 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟರ್ ಬರ್ತಾವೆ 2, 3, 4, 7, 10 ಇಷ್ಟು ಚಾಪ್ಟರ್ ಸೇರಿ 1 ಕ್ವಶನ್ ತೆಗಿತಾರೆ. ನೆಕ್ಸ್ಟು 5 ಮಾರ್ಕ್ಸ್ ಕ್ವಶನ್ 2, 3, 4, 7, 8, 9, 10 ಇವೆಲ್ಲ ಚಾಪ್ಟರ್ ಸೇರಿ ಅದರಾಗ 3 ಕ್ವಶನ್ ತೆಗಿತಾರೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ 1, 5, 6, 8, 10 ಈ ಎಲ್ಲ ಚಾಪ್ಟರ್ ಸೇರಿ 3 ಕ್ವಶನ್ ತೆಗಿತಾರೆ. ನೆಕ್ಸ್ಟ್ MCQ 1, 6, 7, 8, 9 ಇವೆಲ್ಲ ಸೇರಿ MCQ ತೆಗಿತಾರೆ. ಇದಿಷ್ಟ ಆಯ್ತಲ್ಲ. ಇವಾಗ ಅಪ್ಲೈಡ್ ಫಿಸಿಯಾಲಜಿ ಫಸ್ಟ್ ಚಾಪ್ಟರ್ ಜನರಲ್ ಫಿಸಿಯಾಲಜಿ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್. ಈ ಚಾಪ್ಟರ್ ಮೇಲೆ 2 ಮಾರ್ಕ್ಸ್. ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮು ಈ ಚಾಪ್ಟರ್ ಮೇಲೆ 5 ಮಾರ್ಕ್ಸ್. ಡೈಜೆಸ್ಟಿವ್ ಸಿಸ್ಟಮ್ ಈ ಚಾಪ್ಟರ್ ಮೇಲೆ ಕೂಡ 5 ಮಾರ್ಕ್ಸ್. ಸರ್ಕ್ಯುಲೇಟರಿ ಆ್ಯಂಡ್ ಲಿಂಪ್ಯಾಟಿಕ್ ಸಿಸ್ಟಮು ಈ ಚಾಪ್ಟರ್ ಮೇಲೆ ಕೂಡ 5 ಮಾರ್ಕ್ಸ್. ಬ್ಲಡ್ ಇದರಲ್ಲಿ 2 ಮಾರ್ಕ್ಸ್. ದ ಎಂಡೋಕ್ರೈನ್ ಸಿಸ್ಟಮ್ ಇದರಲ್ಲಿಯೂ 2 ಮಾರ್ಕ್ಸ್. ದ ಸೆನ್ಸರಿ ಆರ್ಗನ್ ಇದರಲ್ಲಿಯೂ 2 ಮಾರ್ಕ್ಸ್. ಮಸ್ಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್ ಇದರಲ್ಲಿ 5 ಮಾರ್ಕ್ಸ್. ರೆನಲ್ ಸಿಸ್ಟಮ್ 3 ಮಾರ್ಕ್ಸ್. ದ ರೀಪ್ರೊಡಕ್ಟಿವ್ ಸಿಸ್ಟಮ್ 2 ಮಾರ್ಕ್ಸ್. ನರ್ವಸ್ ಸಿಸ್ಟಮ್ 5 ಮಾರ್ಕ್ಸ್. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ 1, 5 ಮಾರ್ಕ್ ಕ್ವಶನ್ 3, 2 ಮಾರ್ಕ್ಸ್ ಕ್ವಶನ್ 3, 1 ಮಾರ್ಕ್ ಕ್ವಶನ್ 7 ಟೋಟಲ್ 14 ಕ್ವಶನ್, ಟೋಟಲ್ ಮಾರ್ಕ್ಸ್ 38. ಇವಾಗ ಯಾವ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ ತೆಗೆದ್ರಂತ ನೋಡೋಣ. ಫಸ್ಟ್ ಚಾಪ್ಟರ್ ಜನರಲ್ ಫಿಸಿಯಾಲಜಿ ಬೇಸಿಕ್ ಕಾನ್ಸೆಪ್ಟ್ ಇದ್ರಾಗ 1 MCQ.
ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ರೆಸ್ಪಿರೇಟರಿ ಸಿಸ್ಟಮ್. ಇದ್ರಾಗ 2 ಮಾರ್ಕ್ಸ್ ಕ್ವಶನ್ ಅಂದ್ರೆ ಶಾರ್ಟ್ ಆನ್ಸರ್. ಇದ್ರಾಗೂ ಕೂಡ ಒಂದು ಡೈಜೆಸ್ಟಿವ್ ಸಿಸ್ಟಮ್, ಒಂದು 10 ಮಾರ್ಕ್ಸ್ ಕ್ವಶನ್, ಒಂದು 5 ಮಾರ್ಕ್ಸ್ ಕ್ವಶನ್. 4 ಚಾಪ್ಟರ್ಸ್ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್, ಒಂದು 5 ಮಾರ್ಕ್ ಕ್ವಶನ್, ಒಂದು MCQ. ಬ್ಲಡ್, ಒಂದು MCQ. ದ ಎಂಡೋಕ್ರೈನ್ ಸಿಸ್ಟಮ್, ಒಂದು 2 ಮಾರ್ಕ್ಸ್ ಕ್ವಶನ್, ಒಂದು MCQ. ದ ಸೆನ್ಸರಿ ಆರ್ಗನ್, ಒಂದು MCQ. ಮಸ್ಕ್ಯುಲರ್ ಸ್ಕೆಲ್ಟನ್ ಸಿಸ್ಟಮ್, ಒಂದು 5 ಮಾರ್ಕ್ಸ್ ಕ್ವಶನ್. ರನಲ್ ಸಿಸ್ಟಮ್, ಒಂದು MCQ, ಒಂದು 2 ಮಾರ್ಕ್ಸ್ ಕ್ವಶನ್. ದ ರೀಪ್ರೊಡಕ್ಟಿವ್ ಸಿಸ್ಟಮ್, ಇದ್ರಾಗೂ ಒಂದು MCQ. ನರ್ವಸ್ ಸಿಸ್ಟಮ್, ಒಂದು 10 ಮಾರ್ಕ್ಸ್ ಕ್ವಶನ್, ಒಂದು 5 ಮಾರ್ಕ್ಸ್ ಕ್ವಶನ್. ಟೋಟಲ್ 38 ಮಾರ್ಕ್ಸ್. ಇವಾಗ ಟೈಪ್ಸ್ ಆಫ್ ಕ್ವಶನ್ ಅಂದ್ರೆ 4 ಟೈಪ್ಸ್. ಇದ್ರಾಗು 10 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, MCQ. ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, 8 ಚಾಪ್ಟರ್, 11 ಚಾಪ್ಟರ್. ಇಷ್ಟು ಚಾಪ್ಟರ್ನ್ಯಾಗ ಒಂದು 10 ಮಾರ್ಕ್ಸ್ ಕ್ವಶನ್ ತೆಗಿತಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್. ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, 4, 5th, 8, 9, 10, 11 ಇಷ್ಟು ಚಾಪ್ಟರ್ದಾಗ 3 ಕ್ವಶನ್ ತೆಗಿತಾರೆ. ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ 2 ಮಾರ್ಕ್ಸ್ದಾಗ 6, 7, 9, 10, 11 ಇದ್ರಾಗ ಕೂಡ 3 ಕ್ವಶನ್ ತೆಗಿತಾರೆ. ನೆಕ್ಸ್ಟ್ MCQ, ಟೋಟಲ್ 7 MCQ. ಒಂದು ಚಾಪ್ಟರ್, ಒಂದನೇ ಚಾಪ್ಟರ್ನಾಗ 2, 4, 5, 9, 10, 11. ಓಕೆ ಫ್ರೆಂಡ್ಸ್, ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ ಬ್ಲೂ ಪ್ರಿಂಟ್ ಬಿಡ್ತೀನಿ. ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮ್.